ಬಾಟಲಿಯೊಳಗಿಂದ ಸುಮ್ಮನಿದ್ದೆ ಬಾಟಲಿಯೊಳಗಿಂದ ಸುಮ್ಮನಿದ್ದೆ ಹೊಟ್ಟೆಯೊಳಗಿಂದ ಹೋಮ್ ಸ್ಟೇಗಳ ಒಟ್ಟಾರೆ ಬಹಳ ಇದೆ. ನಮ್ಮ ರಾಘವ ಅವರ ಹೆಸರನ್ನೇ ಫೋಕಸ್ ಆಗುವಂತ ಹೋಮ್ ಸ್ಟೇಗಳು ಹಾಗೂ ಉತ್ತಮವಾಗಿ ಹೇಳಿದರೆ ಹಲವಾರು ಜನರು ಆಸಕ್ತರಾಗಿದ್ದಾರೆ. ದಯವಿಟ್ಟು ಇನ್ನು ವೇದಿಕೆಯಲ್ಲಿ ರಿಸೋರ್ಸ್ಗಳು ತುಂಬ ಇದ್ದಾರೆ. ಸೊ ಅದರಿಂದ ಅವರು ದಿನಕರ್ ಶೆಟ್ಟಿ ನ್ಯೂ ಪಾಲಿಸೀಸ್ ಈಗ ನ್ಯೂ ಪಾಲಿಸೀಸ್ ಬರ್ತದೆ. ಈಗ ನಾವು ರೌಂಡ್ ಅಬೌಟ್ 24 to 29 ತನಕ ಮಾಡ್ತಾರೆ. ಈ ಪಾಲಿಸಿನಲ್ಲಿ ನಮಗೆ ವಿ ಬಿನ್ ಸೇಯಿಂಗ್ ದಟ್ ದಿಸ್ ಇಸ್ ರೌಂಡ್ ಅಬೌಟ್ ಈಗ ನಮ್ಮ ಡಾಕ್ಯುಮೆಂಟ್ಸ್ ಆಲ್ಸೋ ವಿಚ್ ವಾಸ್ ರಿಟನ್ ಅ ಲೆಟರ್ ಲಾಂಗ್ ಬ್ಯಾಕ್ 8 years ಬ್ಯಾಕ್ ವಿ ಹ್ಯಾವ್ ರಿಟನ್ ಲೈಕ್ ವಿ ನೀಡ್ ಎ ಸ್ಪೆಷಲ್ ಕಮಿಟಿ, ವಿ ನೀಡ್ ಎ ಸ್ಪೆಷಲ್ ಟೂರಿಸಮ್ ಝೋನ್ಗೆ ನಮ್ಮ ಝೋನ್ಗೆ ಕೋಸ್ಟಲ್ ಬೆಲ್ಟ್ಗೆ ವಿ ನೀಡ್ ಕಮಿಟಿ ಮತ್ತು ಝೋನ್ ನಮಗೆ ಮಾಡಬೇಕಾಗ್ತದೆ. ರೀಸೆಂಟ್ಲಿ ಟೇಕನ್ ಅಪ್ ದಿಸ್ ಪ್ರಾಜೆಕ್ಟ್ ಇಂದ ಹೇಳಬೇಕಂದ್ರೆ ನಮಗೆ ಕೋಸ್ಟಲ್ ಝೋನ್ ಸಪ್ರೇಟ್ಲಿ ವೇರ್ ವಿ ಆರ್ ಆಸ್ಕಿಂಗ್ ಫಾರ್ ಡೆಪ್ಯೂಟಿ ಕಮಿಷನರ್ ಥರ ರೈಲ್ವೇಲಿ ಜನ ಇರಬೇಕಾದ್ರೆ ಅವ್ರು ನಮಗೆ ಅದರ ಆನ್ಸರ್ ಕೊಡಬೇಕು. ಯಾಕೆ ನಮಗೆ ಎಲ್ಲ ಪೇಪರ್ಸ್ ಅಲ್ಲಿ ಹೋಗುವಾಗ ಇನ್ ಗೇಟ್ಸ್ ಎಲ್ಲ ಟೋಟಲಿ ಕರ್ನಾಟಕದಲ್ಲಿ ಯಾವುದಾದ್ರು ಈಗ ನೋಡಿ CRZ ಡಿಪಾರ್ಟ್ಮೆಂಟ್ ಎಲ್ಲಿ CRZ is only in this belt only, but the department sits in Bangalore. So the wherever paper goes over there, ಅದ್ರಲ್ಲಿ ನಮಗೆ ಸೈಡ್ನಲ್ಲಿ ಹಾಕ್ತಾರೆ. ಮೇ ಬಿ ಡಿಫ್ರೆಂಟ್ ಮೇ ಬಿ ಅದೆಷ್ಟು ನೀವು ಕವರ್ ಕೊಡ್ತೀರ ಅದರ ಮೇಲೆ ಆನ್ಸರ್ ಕೊಡ್ಬೋದು, ಗೊತ್ತಿಲ್ಲ, ಅದು ಬೇರೆ ಪ್ರಶ್ನೆ ಇರ್ಬೋದು. ಸೊ ಅಗೇನ್ ಐ ಕಮ್ ಬ್ಯಾಕ್ ಟು ದಿಸ್ ರೀಸನ್. ಓಕೆ, ನೆಕ್ಸ್ಟ್ ಒಂದು ವಿಡಿಯೋ ತೋರಿಸ್ತೇನೆ ನೋಡಿ. ಆ ವಿಡಿಯೋ ನಮ್ಮ ಇದರಲ್ಲಿ ನಾವು ಡಿಪಾರ್ಟ್ಮೆಂಟ್ಗೆ ಕೊಟ್ಟಿದ್ದ ವಿಡಿಯೋ ಇದೆಯಲ್ಲ, ಜಸ್ಟ್ ಟು ಶೋ ಅಬೌಟ್ ಅ ರೀಸನ್ ಹೌ ಇಸ್ ಇಟ್ ಲೈಕ್ ಮತ್ತೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಪೇಯ್ಡ್ ಪ್ರಮೋಷನ್ ಮಾಡ್ತಾ ಇದ್ದೀವಿ. ಪೇಯ್ಡ್ ಪ್ರಮೋಷನ್ ಮಾಡಿದ್ರೆ ಮಾತ್ರ ನಾವು ಜಾಸ್ತಿ ಜನರಿಗೆ ರೀಚ್ ಆಗಲಿಕ್ಕಾಗುತ್ತೆ. ಈಗ ಬಹಳಷ್ಟು ವಿಡಿಯೋ ಇದೆ ನಮ್ಮ ಹತ್ರ. ಈಗ ಬ್ಲಾಗರ್ಸ್ ವಿಡಿಯೋ ಬಂದ ವಿಡಿಯೋಗಳಿರ್ಬೋದು ಅಥವಾ ಬೇರೆ ಒಂದು ಕಮರ್ಷಿಯಲ್ ಶೂಟ್ ಮಾಡಿದ ವಿಡಿಯೋಗಳಿರ್ಬೋದು, ಅದು ಜಾಸ್ತಿ. So the most important thing in tourism, I think, is alcohol. Without alcohol, most of the people ask whether it is permissible. If I say no, they are not interested. So the government should take immediate decision on this matter. Thank you very much. ಇನ್ನು ಅಲ್ಲಿ ಕೊಡ್ತಾರೆ 5 ಜನಕ್ಕೆ ನೀವು ಬಿಸ್ನೆಸ್ ಕೊಡಿ ಅಂತಾರೆ. ಫಸ್ಟ್ ಆಫ್ ಆಲ್ ಅಲ್ಲಿ ಹೋಮ್ ಸ್ಟೇ ಮಾಡುವಾಗಲೇ ಅಲ್ಲಿ ಹಿಂದೆ ಪಕ್ಕದಲ್ಲಿ KBR ಸ್ಟಾರ್ಟ್ ಆಗುತ್ತೆ. ಆಮೇಲೆ ಪೊಲೀಸ್ NOC ಟೈಮಿಗೆ ಸಿಗ್ತಾ ಇಲ್ಲ ಹೇಳ್ತಿದ್ದಾರೆ ಕೆಲವೆಲ್ಲ. ಆಮೇಲೆ KB ಅವರು ಹೋಮ್ ಸ್ಟೇಗೆ ನಿಮ್ಗೆ ಕಮರ್ಷಿಯಲ್ ಅಗತ್ಯ ಇಲ್ಲ ಅಂತ ಹೇಳ್ತಾರೆ. KB ಹೋಗಿ ಹೇಳಿದ್ರೆ ನೀವು ಬೇಕಾದ್ರೆ PG ಮಾಡಿದ್ರು ಕೂಡ ನಮ್ಮದು ಕಮರ್ಷಿಯಲ್ ಅಂತ. ಸೊ ತುಂಬ ಹೋಮ್ ಸ್ಟೇಗಳಾಗಿದೆ. ನೀವು ಬೇಕಾದ್ರೆ ಕಮರ್ಷಿಯಲ್ ಚಾರ್ಜ್ ತಗೊಳ್ಳಿ, ಆದರೆ ಎಷ್ಟು ಭಾಗದಲ್ಲಿ ಜಾಸ್ತಿ ಹೋಮ್ ಸ್ಟೇಗಳಾಗಿವೆ ಅಲ್ಲಿ ಪವರ್ ಸಪ್ಲೈ ಅಲ್ಲಿ ಲೋ ವೋಲ್ಟೇಜ್ ಸಮಸ್ಯೆ ಇದೆ. ಅಟ್ಲೀಸ್ಟ್ ಅದನ್ನು ಸರಿ ಮಾಡಿ. ಮತ್ತು ಮಲ್ಪೆ ಭಾಗದಲ್ಲಿ ಹೇಳಿರ್ಬೋದು ಕರೆಂಟ್ ಹೋಗ್ತದಂತೆ ಪುನಃ ಬರ್ತದೆ, ಅದು ಚೇಂಜ್ ಓವರ್ ಮಾಡಿದ್ರೆ ಲೈನ್ ಬರೋದೇ ಬೆಳಿಗ್ಗೆ ಬರೋದಕ್ಕೆ ಮಲ್ಪೆ ಭಾಗದ ಕೆಲವು ಹೋಮ್ ಸ್ಟೇಗಳು ಹೇಳ್ತೀವಿ. ಸೊ ಇವರು ಅದಕ್ಕೆ ಜನರೇಟ್ ಆನ್ ಮಾಡಿ ಹೇಳಿ. ಆಮೇಲೆ ನಮಗೆ ನೋಡಿ ಆ ಕೋಸ್ಟ್ ಯಾರು ನಮ್ಮ ಜನರಿದ್ದಾರೆ ಅವರಿಗೆ ಟೂರಿಸಂ ಬಗ್ಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳು ಆಗ್ತದೆ. ಬಹಳಷ್ಟು ಅಡಚಣೆಗಳಾಗ್ತವೆ ಟೂರಿಸಂ. ನಾನು ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಈಗ ಸಮಸ್ಯೆ ಇದೆ ನೋಡಿ, ಮುರುಡೇಶ್ವರ ತನಕ ಬರ್ತಾರೆ, ಹಾಗೆ ಹೇಳ್ತಿದ್ದಾರೆ ಸರ್, ಗೋವಾ ತನಕ ಬರ್ತಾರೆ. ಸೊ ಗೋವಿನ ಮುರುಡೇಶ್ವರ ಇಲ್ಲ ಅಂದರೆ CRZ ನಿಯಮದ ಮೂಲಕ ಏನೂ ಮಾಡಲಿಕ್ಕೆ ಬಿಡ್ತಾ ಇಲ್ಲ. ಸೊ ಈಗ ಹೊಳೆ ಮಧ್ಯೆ ನಮ್ಮದೊಂದು 3-4 ಎಕರೆ ಜಾಗ ಇದೆ, ಅಲ್ಲಿ ಡೋರ್ ನಂಬರ್ ಇಲ್ಲ, ಅಲ್ಲಿ ಪ್ರವಾಸೋದ್ಯಮಕ್ಕೆ ವಿಪುಲ ಅವಕಾಶ ಇದೆ. ಅಲ್ಲಿ ನಾವು ಯಾವ ರೀತಿಯಲ್ಲಿ ಪ್ರವಾಸೋದ್ಯಮ ಡೆವಲಪ್ ಮಾಡ್ಬೋದು, ಯಾವ ರೀತಿಯಲ್ಲಿ ನಾವು ಹೋಮ್ ಸ್ಟೇಗಳನ್ನು ಕಟ್ಬೋದು, ಯಾವ ರೀತಿಯಲ್ಲಿ ವೆಡ್ಡಿಂಗ್ ಹಾಲ್ಗಳನ್ನು ಏನಾದರೂ ಮಾಡ್ಬೋದು, ಅದ್ರ ಬಗ್ಗೆ CRZ ಮೀರಿ ಯಾವ ರೀತಿ ಮಾಡ್ಬೋದು ಅಂತ ಸ್ವಲ್ಪ ಮಾಹಿತಿ ಕೊಡಬೇಕಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೀವಿ. ಒಂದು ಪ್ರದೇಶಕ್ಕೆ ಹೋಗಲಿಕ್ಕೆ ಅಲ್ಲಿ ಅಭ್ಯಾಸ ಇರ್ತದೆ, ಯಾವ ಎಲ್ಲಿ GDP ಯಾವ ಸೆಕ್ಟರ್ ಜಾಸ್ತಿ ಕಾಂಟ್ರಿಬ್ಯೂಟ್ ಮಾಡ್ತದೆ ಆ ದೇಶದ ಎಕಾನಮಿಗೆ ನೋಡುವಾಗ ಫಿನ್ಲ್ಯಾಂಡ್ 40% ಇಸ್ ಕಾಂಟ್ರಿಬ್ಯೂಟ್ ಔಟ್ ಆಫ್ ದ GDP, 40 ಹೈಯೆಸ್ಟ್ ಇನ್ ದ ವರ್ಲ್ಡ್. ಸೊ 40% ಯಾವ ನಮ್ಮ ದೇಶದ ಎಕಾನಮಿ ನಮ್ಮ ದೇಶ GDPಗೆ ಕಾಂಟ್ರಿಬ್ಯೂಟ್ ಮಾಡ್ತದೆ, ಆಗ ಆ ದೇಶ ಡೆವಲಪ್ ಆಗಿದೆ ಅಂತ ಹೇಳ್ತಾರೆ. ಸೊ ನಾವೀಗ 8% ಇದೆ, 8ರಿಂದ 40%ಗೆ ಹೋಗಬೇಕಾದ್ರೆ ಎಷ್ಟು ಆಪರ್ಚುನಿಟಿ ನಮಗೆ ಇದೆ ಅಂತ ನಾವು ಈಗಾಗಲೇ ಕಿರಣಾಚಾರ್ಯರ ಪ್ರೆಸೆಂಟೇಷನಲ್ಲಿ ನಾವು ನೋಡಿದ್ದೀವಿ. ಸಾಕಷ್ಟು ಲ್ಯಾಂಡ್ಸ್ಕೇಪಿಂಗ್ನ ವಿಷಯ ಬಗ್ಗೆ ಮಾತಾಡೋದಾದರೆ, ಬೀಚಸ್ನ ವಿಷಯ ಮಾತಾಡೋದಾದರೆ ಒಂದು ದೊಡ್ಡ ಆಪರ್ಚುನಿಟಿ ಇರುವಂಥ ಒಂದು ಪ್ರದೇಶದಲ್ಲಿ ನಾವು ನೋಡಿದ್ದೀವಿ. ಮತ್ತು ಉಡುಪಿಯವರ ಬಿಸ್ನೆಸ್ ಕ್ವಾಲಿಟಿ ಅಥವಾ ಎಂಟರ್ಪ್ರಿನರ್ಶಿಪ್ ಬಗ್ಗೆ ಯಾರಿಗೂ ಮಾತಾಡಬೇಕಂತ 2 ಕ್ವಶನ್ನ ಅವಶ್ಯಕತೆಯೇ ಇಲ್ಲ.
ನಾವು ಬಿಸ್ನೆಸ್ಸನ್ನು ಹುಟ್ಟಿಕೊಂಡು ಬೇರೆ ಪ್ರದೇಶಕ್ಕೆ ಹೋಗಿ ಡೆವಲಪ್ ಆಗಿ ಬಂದಿದ್ದೀವಿ. ನಾವು ಬಾಂಬೆಲ್ಲೇ ಹೋಗಿದ್ದೇವೆ, ಅಬ್ರಾಡಿಗೆ ಹೋಗಿದ್ದೇವೆ. ಈಗ ಪಾಪ ದುಬೈಯಿಂದ ಬಂದವರು ಕೂಡ ಮಾತಾಡ್ತಾರೆ. ಎಲ್ಲರೂ ಉಡುಪಿಯವರು ಹೋಗಿ ನಾವು ಅಲ್ಲೇ ಎಕಾನಮಿಯನ್ನು ಡೆವಲಪ್ ಮಾಡಿ ಬಂದಿದ್ದೀವಿ. ಅದು ನಮಗೆ ದೊಡ್ಡ ಚಾಲೆಂಜ್. ನಮ್ಮ ಡಿಸ್ಟಿಕ್ನ ಆರ್ಥಿಕ ಪರಿಸ್ಥಿತಿಯನ್ನು ನಾವು ಹೇಗೆ ಡೆವಲಪ್ ಮಾಡಬಹುದು. ಸಾಕಷ್ಟು ಗೌರ್ಮೆಂಟ್ ಪಾಲಿಸೀಸ್ ಕೂಡ ಇದಕ್ಕೆ ಸ್ವಲ್ಪ ಸಹಾಯ ಮಾಡಬೇಕಾಗ್ತದೆ. ನಾನು ಇತ್ತೀಚಿನ ದಿವಸದಲ್ಲಿ ಮನೋಜ್ ಶೆಟ್ಟಿ ಒಂದು ಟೂರಿಸಂ ಡೇ ದಿವಸ ಅವರ ರಿಸಾರ್ಟಲ್ಲಿ ಅವರು ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ. ಅಲ್ಲಿ ಕಾಟೇಜ್ ಇಂಡಸ್ಟ್ರಿಯ ಬಗ್ಗೆ ಸಾಕಷ್ಟು ನಾವು ಡಿಸ್ಕಷನ್ ಮಾಡಿದ್ವಿ. ಒಂದು ಸ್ಥಳೀಯರಲ್ಲಿ ತೊಂದರೆ ಏನಿದೆ ಅಂದರೆ ಬೀಚಿನ ಹತ್ತಿರ ಇರುವ ಕಾಟೇಜ್ ಇಂಡಸ್ಟ್ರಿ ಒಳ್ಳೆಯದಿದೆ. ಆ ಬೀಚಿಂದ ಸ್ವಲ್ಪ 100 ಮೀಟರ್ ಈಚೆ ಇರುವವಲ್ಲಿ ಒಬ್ಜೆಕ್ಷನ್ ಹಾಕಲಿಕ್ಕೆ ಶುರು ಮಾಡ್ತಾರೆ. ಅವನ ಮನೆಯಲ್ಲಿ ಪಾರ್ಟಿ ನಡೀತಾ ಇದೆ, ಅವನ ಮನೆಯಲ್ಲಿ ಜನರಿಗೆ ಅವಕಾಶ ಇಲ್ಲ, ಬಿಸ್ನೆಸ್ ಇದು ಅವನಿಗೆ ಅವಕಾಶ ಇದೆ, ನಮಗೆ ಅವಕಾಶ ಇಲ್ಲ, ನನ್ನ ಮಕ್ಕಳು ಸ್ಕೂಲಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಎಷ್ಟು ನಿಜ ಎಷ್ಟು ಇದು ಅಂತ ನನಗೆ ಗೊತ್ತಿಲ್ಲ. ಆದರೂ ನಾನು ಒಂದು ಯಾರೆಲ್ಲ ಒಬ್ಜೆಕ್ಷನ್ ಮಾಡ್ತಾರೆ ಅದಕ್ಕೊಂದು ಗಮನ ಸಲ್ಲಿಸಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ನೋಡಿ, ಬಿಕಾಸ್ ಆಫ್ ಬೀಚ್ ಡೆವಲಪ್ಮೆಂಟ್, ನಮ್ಮ ಟೂರಿಸಂ ಡೆವಲಪ್ಮೆಂಟ್, ಪ್ರಾಪರ್ಟಿ ರೇಟ್ ನಾವು 25 ವರ್ಷ ಮೊದಲಿದ್ರೆ ಅದು ಖಾಲಿ 10,000 ಸಿಗ್ತಿತ್ತು ಬೀಚಲ್ಲಿ, ಮೇ ಬಿ ಲೆಸರ್ ದನ್ ದಟ್. ಈಗ ಅದೇ ಪ್ರಾಪರ್ಟಿಗೆ 10 ಲಕ್ಷ ರೂಪಾಯಿ ಆಗಿದೆ. ಸೊ ನಮಗೆ ನಮ್ಮ ಜಿಲ್ಲೆಯಲ್ಲಿ ಸೆಕೆಂಡ್ ಆಪ್ಷನ್ ಕೂಡ ಇದೆ. ನಮಗೆ ಬೀಚ್ನಲ್ಲಿ ಡೆವಲಪ್ಮೆಂಟ್ ಮಾಡಿ ಟೂರಿಸಂ ಡೆವಲಪ್ಮೆಂಟ್ ಮಾಡೋದು ಬೇಡ ಅಂತ ಇದ್ದರೆ, ನಿಮ್ಮ ಪ್ರಾಪರ್ಟಿಗೆ ವ್ಯಾಲ್ಯೂಯೇಬಲ್ ರೇಟ್ ಬಂದಿದೆ ಎಕಾನಮಿಯಲ್ಲಿ, ಅದನ್ನು ಸೇಲ್ ಮಾಡಿ ನಮ್ಮ ಯಾವ ಬಿಸ್ನೆಸ್ ಉಂಟು ಅದನ್ನು ಬಿಸ್ನೆಸ್ ಮಾಡ್ಬೋದು. ಸೊ ಇದನ್ನು ಕೂಡ ಜನರು, ನಮ್ಮ ಜಿಲ್ಲೆಯ ಜನರು ಆಲೋಚನೆ ಮಾಡಬೇಕಾಗ್ತದೆ.